ಗೈಸ್, ಇವಾಗ ಯೂಟ್ಯೂಬ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ತಂದಿದ್ದಾರೆ. ಅಂದ್ರೆ ಮಾನಿಟೈಸ್ ಪಾಲಿಸಿಯಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ತಂದಿದ್ದಾರೆ. ಏನಪ್ಪಾ ಅಂತಂದ್ರೆ ಇಷ್ಟು ದಿನ ಮಾನಿಟೈಸೇಷನ್ ನ ಆನ್ ಮಾಡ್ಕೊಂಡು ಆಡ್ಸ್ ರೆವಿನ್ಯೂ ತಗೋಬೇಕು ಅಂತ ಅಂದ್ರೆ 4000 ವಾಚ್ ಟೈಮ್ ಆಗ್ಬೇಕಾಗಿತ್ತು. ಬಟ್ ಇನ್ ಮುಂದೆ 8000 ಡಬಲ್ ಮಾಡಿದ್ದಾರೆ ಗೈಸ್. ಓಕೆನಾ, 8000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಬೇಕು. ಸೊ ಇದು ಯಾವಾಗಿಂದ ಅಪ್ಲೈ ಆಗುತ್ತೆ? ಸೊ ಈಗ ಸದ್ಯಕ್ಕೆ ಚಾನಲ್ ಇಟ್ಕೊಂಡಿರೋರು ಎಷ್ಟು ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಿದ್ರೆ ಮಾನಿಟೈಸ್ ಆನ್ ಆಗುತ್ತೆ, ಅಂಡ್ ಆಲ್ರೆಡಿ ಮಾನಿಟೈಸ್ ಆಗಿರೋರು ಚಾನಲ್ ಕತೆ ಏನು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬಾರ್ದಂಗೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಜನವರಿ ಅಂದ್ರೆ 2027 ಫೆಬ್ರವರಿ 1ನೇ ತಾರೀಕಿಂದ ಈ ಒಂದು ಹೊಸ ಅಪ್ಡೇಟ್ ಚಾಲ್ತಿಗೆ ಬರುತ್ತೆ. ಅಂದ್ರೆ 2027 ಫೆಬ್ರವರಿ 1ನೇ ತಾರೀಕಿಂದ ನೀವು 4000 ಗಂಟೆ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ದು ಫುಲ್ ಮಾನಿಟೈಸ್ ಆಗಲ್ಲ. ಸೊ ನಿಮ್ಗೆ ಆಡ್ಸ್ ರೆವಿನ್ಯೂ ಸಿಗಬೇಕು ಅಂತಂದ್ರೆ ನೀವು 8000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಬೇಕು ಗೈಸ್. ಓಕೆನಾ, ಸೊ ಈಗ ಆಲ್ರೆಡಿ ನೀವು 3000ನೋ 250 2050 ಈ ತರ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ನಾವೆಷ್ಟು ಕಂಪ್ಲೀಟ್ ಮಾಡಬೇಕು ಅನ್ನೋರಿಗೆ ನೀವು ಇವಾಗ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಮಾನಿಟೈಸ್ ಆನ್ ಆಗುತ್ತೆ. ಸೊ ಈ ಒಂದು ಅಪ್ಡೇಟ್ ಸ್ಟಾರ್ಟ್ ಆಗೋದು ಫೆಬ್ರವರಿ 1ನೇ ತಾರೀಕಿಂದ. ಸೊ ನಿಮ್ಗೆ ಇನ್ನು 4 ತಿಂಗಳು ಟೈಮ್ ಇದೆ. ಸೊ ಯಾರೆಲ್ಲ ಇನ್ನು ಮಾನಿಟೈಸೇಷನ್ ನ ಆನ್ ಮಾಡ್ಕೊಂಡಿಲ್ಲ, ಬೇಗನೆ ಒಂದು ಒಳ್ಳೆ ಕಂಟೆಂಟ್ ನ ಕೊಟ್ಬಿಟ್ಟು ಆನ್ ಮಾಡ್ಕೊಳ್ಳಿ. ಸೊ 4 ತಿಂಗಳು ಟೈಮ್ ಇದೆ. ಅದಾದ್ಮೇಲೆ ನೀವು ಆನ್ ಮಾಡ್ಕೋತೀರಾ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಡಬಲ್ ವಾಚ್ ಟೈಮ್ ನ ನೀವು ಕಂಪ್ಲೀಟ್ ಮಾಡಬೇಕು. ಈಗ ಕೇವಲ 4000 ಗಂಟೆ ಇದೆ. ಬಟ್ ಫೆಬ್ರವರಿಗೆ ಹೋದ್ರಿ, ಹೊಸ ವರ್ಷಕ್ಕೆ ಕಾಲಿಟ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ 4000, ಟೋಟಲ್ ಆಗಿ 8000 ವಾಚ್ ಟೈಮ್ ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ಆಡ್ಸ್ ಇಂದ ರೆವಿನ್ಯೂ ಸಿಗೋದು. ಇಲ್ಲ ಅಂತಂದ್ರೆ ನಿಮಗೆ ಫುಲ್ ಮಾನಿಟೈಸೇಷನ್ ಆಗಲ್ಲ. ಓಕೆನಾ, ಈಗ ಸದ್ಯಕ್ಕೆ ನೀವು ಇನ್ನು 4 ತಿಂಗಳು ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೋತೀನಿ ಅಂತಂದ್ರೆ 4000 ವಾಚ್ ಟೈಮೇ ಸಾಕು. 4000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಂಡು ಫುಲ್ ಮಾನಿಟೈಸೇಷನ್ ಆನ್ ಮಾಡ್ಕೋಬಹುದು. ಓಕೆನಾ, ಅಕಸ್ಮಾತ್ ನೀವೇನಾದ್ರೂ ಲಾಂಗ್ ವಿಡಿಯೋಸ್ ಅಲ್ಲಿ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಶಾರ್ಟ್ಸ್ ಅಲ್ಲಿ 20 ಮಿಲಿಯನ್ ಇದು ವ್ಯೂಸ್ ಕೌಂಟ್ ಆಗುತ್ತೆ. ಓಕೆನಾ, ಅದಾದ್ರೂ ಮಾಡ್ಕೋಬಹುದು. ಅದಿಲ್ಲ, ಇಷ್ಟು ದಿನ 10 ಮಿಲಿಯನ್ ಇತ್ತು, ಇವಾಗ ಮತ್ತೆ 10 ಮಿಲಿಯನ್ ಎಕ್ಸ್ಟ್ರಾ ಮಾಡಿದ್ದಾರೆ. ಓಕೆನಾ, ಸೊ ಹಂಗಾಗಿ ಯಾರೆಲ್ಲ ಈಗ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದ್ದೀರಾ, ಇನ್ನೂ ಮಾನಿಟೈಸ್ ಆನ್ ಮಾಡ್ಕೊಂಡಿಲ್ಲ, ಸೊ 4 ತಿಂಗಳು ಟೈಮ್ ಇದೆ. ನೀವು ಬೇಗನೆ ಒಳ್ಳೊಳ್ಳೆ ಕಂಟೆಂಟ್ ನ ಕೊಟ್ಬಿಟ್ಟು, ಸೊ ಜನಕ್ಕೆ ಈಗ ಟ್ರೆಂಡಿಂಗ್ ಅಲ್ಲಿ ಯಾವ್ದು ಜನ ಹುಡುಕ್ತಾ ಇದ್ದಾರೆ, ಯಾವ್ದು ನೋಡಕ್ ಇಷ್ಟಪಡ್ತಾ ಇದ್ದಾರೆ, ಆ ವಿಡಿಯೋನ ಮಾಡ್ಬಿಟ್ಟು ಆದಷ್ಟು ನಿಮ್ಮ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಈಗ ಆಲ್ರೆಡಿ ನಾನು ಚಾನಲ್ ಮಾನಿಟೈಸ್ ಆಗಿದೆ. ನಾವೇನಾದ್ರೂ ಎಕ್ಸ್ಟ್ರಾ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಇದೇನು ಇಲ್ಲ. ಓಕೆನಾ, ಆಲ್ರೆಡಿ ಚಾನಲ್ ಮಾನಿಟೈಸ್ ಆಗಿರೋರ್ದು ಏನಿಲ್ಲ, ಮಾನಿಟೈಸ್ ಹಂಗೆ ಇರುತ್ತೆ. ಓಕೆನಾ, ಸೊ ಇದು ಫೆಬ್ರವರಿಯಿಂದ ಯಾರೆಲ್ಲ ಹೊಸ ಅಕೌಂಟ್ ಅನ್ನ ಹೊಸ ಚಾನಲ್ ಅನ್ನ ಓಪನ್ ಮಾಡ್ಕೊಳ್ತಾರೆ, ಅವರು ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕು ಅಂದ್ರೆ 8000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಫೆಬ್ರವರಿ 1ನೇ ತಾರೀಕಿಂದ ಈ ಅಪ್ಡೇಟ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಈಗ ಸದ್ಯಕ್ಕೆ ನೀವು 4000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಂಡ್ರೇನೆ ಸಾಕು. ಸೊ ಆಮೇಲೆ ಇನ್ನೊಂದು ಆಫ್ ಮಾನಿಟೈಸೇಷನ್ ಅನ್ನೋದಿತ್ತು. ಸೊ 500 ಸಬ್ಸ್ಕ್ರೈಬರ್ಸು ಮತ್ತೆ 3000 ವಾಚ್ ಟೈಮ್ ಕಂಪ್ಲೀಟ್ ಆದ್ರೆ ನಿಮ್ಗೆ ಸೂಪರ್ ಥ್ಯಾಂಕ್ಸು, ಶಾಪಿಂಗು, ಈ ರೀತಿ ಆಪ್ಷನ್ಸ್ಗಳು ಸಿಕ್ತಿತ್ತು. ಅದರಿಂದ ನೀವು ಅರ್ನಿಂಗ್ಸ್ ಮಾಡ್ಬೋದಿತ್ತು. ಅದರಲ್ಲಿ ಯಾವ ಚೇಂಜಸ್ ಆಗಿಲ್ಲ, ಅದು ಹಾಗೆ ಇದೆ. ಸೊ ನೀವು ಫೆಬ್ರವರಿ ಆದ್ಮೇಲೂ 2027ಗೂ ಕೂಡ 500 ಸಬ್ಸ್ಕ್ರೈಬರ್ಸು 3000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ದು ಆಫ್ ಮಾನಿಟೈಸೇಷನ್ ಆಗುತ್ತೆ. ಬಟ್ ಫುಲ್ ಮಾನಿಟೈಸ್ ಆಗ್ಬಿಟ್ಟು ಮೇನ್ ಇನ್ಕಮ್ ಅರ್ನ್ ಮಾಡೋದು ನಾವು ಆಡ್ಸ್ ರೆವಿನ್ಯೂ ಇಂದ ಅಲ್ವಾ. ಸೊ ಆಡ್ಸ್ ನಿಮ್ಮ ವಿಡಿಯೋಗೆ ಶೋ ಆಗಬೇಕು ಅಂತಂದ್ರೆ ನೀವು ಫೆಬ್ರವರಿಯಿಂದ 8000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇವಾಗಾದ್ರೆ 4000. ಓಕೆನಾ, ಸೊ ಈ ಅಪ್ಡೇಟು ಕೊಟ್ಟಿರೋದು ಸ್ವಲ್ಪ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಜನ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ರು. 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ರು. ಇವಾಗ ಡಬಲ್ ಮಾಡ್ಬಿಟ್ಟಿದ್ದಾರೆ. 8000 ವಾಚ್ ಟೈಮ್ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟನೇ ಗೈಸ್. ಓಕೆನಾ, ಸೊ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಿಲ್ಲ ಅಂತ. ಬಟ್ ಈಗ ಇದೊಂಥರ ಶಾಕ್ ಅಂತ ಹೇಳ್ಬೋದು. 8000 ಡಬಲ್, ಒಂದೇ ಸತಿ ಡಬಲ್ ಮಾಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ಅಂದ್ರೆ ಇನ್ನು ಚಾನಲ್ ಓಪನ್ ಮಾಡಿಲ್ಲ ಅನ್ಕೊಂಡಿರೋರು ಕೂಡ ಹೋಗಿ ಬೇಗ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಬೇಕು ಅನ್ನೋ ಐಡಿಯಾ ಇದ್ರೆ ಈಗಲೇ ಓಪನ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ಆಲ್ರೆಡಿ ಚಾನಲ್ ಓಪನ್ ಮಾಡ್ಕೊಂಡು ಇನ್ನೂ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅನ್ನೋರು 4 ತಿಂಗಳು ಟೈಮ್ ಇದೆ ಗೈಸ್. ಬೇಗ ಹೆಂಗಾದ್ರೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಿಬಿಟ್ಟು ಫೆಬ್ರವರಿ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಫೆಬ್ರವರಿ ಅಷ್ಟೊತ್ತಿಗೆ ನಿಮ್ದು ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಆಮೇಲೆ ಮತ್ತೆ ಎಕ್ಸ್ಟ್ರಾ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಆಗಲ್ಲ. ಸೊ ಹಂಗಾಗಿ ಈಗಲೇ ಕಷ್ಟಪಟ್ಟು ಆದಷ್ಟು ಫೆಬ್ರವರಿ ಒಳಗಡೆನೆ 4000 ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಏನಾದ್ರೂ ಒಂದು
ಟಿಪ್ಸ್ ಬೇಕು. ಸೊ ಹೆಂಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, 1 ತಿಂಗಳಲ್ಲಿ 2 ತಿಂಗಳಲ್ಲಿ ಇಲ್ಲ 3 ತಿಂಗಳು ಒಳಗಡೆನೆ 4,000 ವಾಚ್ ಟೈಮ್ನ ಹೆಂಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಬೇಕು ಅಂತಂದರೆ ವಾಚ್ ಟೈಮ್ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಆದಷ್ಟು ಈ ವರ್ಷದೊಳಗಡೆನೆ ಡಿಸೆಂಬರ್ ಒಳಗಡೆನೆ ನೀವು 4,000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫೆಬ್ರವರಿಯಿಂದ ಹೊಸ ರೂಲ್ಸ್ ಬರ್ತಾ ಇದೆ. 4,000 ವಾಚ್ ಟೈಮ್ ಅಲ್ಲ, 8,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಯೋಚನೆ ಮಾಡಿ, ಓಕೆನಾ. ಸೊ ಯೂಟ್ಯೂಬ್ ಅನ್ನೋದಂತೂ ದಿನೇ ಫುಲ್ ಕ್ರಿಟಿಕಲ್ ಆಗಿ ಹೋಗ್ತಾ ಇದೆ. ತುಂಬಾನೇ ಅದು ಇದು ಹೊಸ ಅಪ್ಡೇಟ್ಗಳನ್ನ ತರ್ತಾ ಇದ್ದಾರೆ. ಅದರಲ್ಲಿ ಒಂದು ದೊಡ್ಡ ಬಿಗ್ ಶಾಕ್ ಅಂದ್ರೆ ಇದೆ, 8,000 ವಾಚ್ ಟೈಮ್. ಸೊ ಸ್ವಲ್ಪ ಜನಕ್ಕೆ ಇದು ಕೇಳಿದ್ರೇನೆ ಶಾಕ್, ತಲೆನೋವು ಬಂದ್ಬಿಡತ್ತೆ ಪಾಪ. ಯಾಕಂತಂದ್ರೆ ಜಸ್ಟ್ 4,000ನೇ ಎಷ್ಟು ಕಷ್ಟಪಡ್ತಿರ್ತಾರೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಬಟ್ ಇವಾಗ ಮತ್ತೆ ಇನ್ನೂ 4,000 ಎಕ್ಸ್ಟ್ರಾ, 8,000 ಅಂದ್ರೆ ಇನ್ನೂ ಕಷ್ಟ. ಸೊ ಹಾಗಾಗಿ 4 ತಿಂಗಳು ಟೈಮ್ ಒಳಗಡೆನೆ ನೀವು ಆದಷ್ಟು ಬೇಗ ನಿಮ್ಮ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಂಡು ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದಾಗಿತ್ತು ಗೈಸ್, ಈ ಒಂದು ಅಪ್ಡೇಟ್ ನನಗೆ ನೈಟ್ ಮೆಸೇಜ್ ಬಂದಿತ್ತು. ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡಿ ತಿಳಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ಯಾರೆಲ್ಲ ಇನ್ನೂ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿಲ್ಲ, ವಾಚ್ ಟೈಮ್ ಅರ್ಧಂಬರ್ಧ ಮಾಡ್ಕೊಂಡಿದ್ದೀರಾ, ಫುಲ್ ಮಾಡ್ಕೊಳ್ಳಿ. 4,000 ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನಾದರೂ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಹೆಂಗೆ ಬೇಗ ಅನ್ನೋ ಟಿಪ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. 4,000ನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ 8,000 ಮಾಡ್ಕೋಬೇಕಾಗುತ್ತೆ ಗೈಸ್. ಹುಷಾರು, ಬೇಗ 2027 ಬರೋಷ್ಟೊತ್ತಿಗೆ 4,000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಚಾನಲ್ ಮಾನಿಟೈಸೇಷನ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂತಂದರೆ 8,000 ವಾಚ್ ಟೈಮ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.